ಸವಿ ಸವಿ ನೆನಪು ಸಾವಿರ ನೆನಪು. ಜಾಸ್ತಿ ಸ್ವೆಟ್ ಆದ್ರೆ ವರ್ಕೌಟ್ ಸೂಪರ್ ಅಂತ ಅನ್ಸುತ್ತೆ ಅಲ್ವಾ? ಸ್ವೆಟ್ ರಿಯಲಿ ಈಕ್ವಲ್ಸ್ ಟು ಫ್ಯಾಟ್ ಲಾಸ್? ನಿಜನಾ? ನೋ. ಜಿಮ್ ಅಲ್ಲಿ ಸ್ವೆಟ್ ಫುಲ್ ಆಗಿದ್ರೆ ಪೀಪಲ್ ಫೀಲ್ ಲೈಕ್ ಟುಡೇ ವರ್ಕೌಟ್ ಇಸ್ ಬೆಸ್ಟ್ ಮೂಡ್ ಅಂತ. ಬಟ್ ನಿಜ ಏನಂದ್ರೆ ಸ್ವೆಟ್ ಇಸ್ ನಾಟ್ ಈಕ್ವಲ್ ಟು ಫ್ಯಾಟ್ ಬರ್ನ್. ಸ್ವೆಟ್ ಅಂದ್ರೆ ನಿಮ್ ಬಾಡಿ ಕೂಲ್ ಡೌನ್ ಮಾಡೋಕೆ ಟ್ರೈ ಮಾಡೋದು. ಇಟ್ಸ್ ಜಸ್ಟ್ ಟೆಂಪರೇಚರ್ ಕಂಟ್ರೋಲ್, ನಾಟ್ ಫ್ಯಾಟ್ ಲಾಸ್. ಎಕ್ಸಾಂಪಲ್, ಸೋನಾದಲ್ಲಿ ಕೂತಿದ್ರೆ ಇಲ್ಲಿ ಸ್ವೆಟ್ ಅ ಲಾಟ್, ಬಟ್ ಹಾಗಂತ ಫ್ಯಾಟ್ ಲಾಸ್ ಆಗುತ್ತಾ? ನೋ. ಹಾಟ್ ವೆದರ್ ಅಲ್ಲಿ ಜಾಸ್ತಿ ಸ್ವೆಟ್ ಆಗುತ್ತೆ, ಕೋಲ್ಡ್ ವೆದರ್ ಅಲ್ಲಿ ಕಮ್ಮಿ ಸ್ವೆಟ್ ಆಗುತ್ತೆ. ಬಟ್ ವರ್ಕೌಟ್ ಎಫೆಕ್ಟ್ಸ್ ಸೇಮ್ ಇರಬಹುದು. ಮಸಲ್ ಮತ್ತೆ ಫ್ಯಾಟ್ ಡಿಫ್ರೆಂಟ್ ಟಿಶ್ಯೂಸ್. ಮಸಲ್ಸ್ ಸ್ಟ್ರೆಂತ್ ಮತ್ತೆ ಮೂವ್ಮೆಂಟ್ ಗೆ, ಫ್ಯಾಟ್ ಎನರ್ಜಿ ಸ್ಟೋರೇಜ್ ಗೆ. ಒಂದು ಇನ್ನೊಂದಕ್ಕೆ ಕನ್ವರ್ಟ್ ಆಗಲ್ಲ. ಸೊ ಮಸಲ್ಸ್ ಫ್ಯಾಟ್ ಆಗಿ ಡೈರೆಕ್ಟ್ ಆಗಿ ಚೇಂಜ್ ಆಗೋದಿಲ್ಲ. ವಿನ್ ಯು ಸ್ಟಾಪ್ ಟ್ರೈನಿಂಗ್ ಮಸಲ್ಸ್ ಯೂಸ್ ಆಗಲ್ಲ, ಸ್ಲೋಲಿ ಸಿಂಕ್ ಆಗುತ್ತೆ, ಮಸಲ್ಸ್ ಲಾಸ್ ಆಗುತ್ತೆ. ಇಫ್ ಯು ಸ್ಟಿಲ್ ಈಟ್ ಸೇಮ್ ಆರ್ ಮೋರ್, ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ಸ್ ಲುಕ್ ಲೈಕ್ ಮಸಲ್ಸ್ ಬಿಕಮ್ ಫ್ಯಾಟ್. ಈವನ್ ಇಫ್ ಯು ಸ್ಟಾಪ್ ಜಿಮ್, ಸ್ಟೇ ಆಕ್ಟಿವ್, ಪ್ರೋಟೀನ್ ಇಂಟೇಕ್ ಮೇಂಟೈನ್ ಮಾಡ್ಕೊಳ್ಳಿ, ಓವರ್ ಈಟಿಂಗ್ ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ರಿಮೆಂಬರ್, ಮಸಲ್ ಫ್ಯಾಟ್ ಆಗಲ್ಲ, ಬಟ್ ನೆಗ್ಲೆಕ್ಟ್ ಮಾಡಿದ್ರೆ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಸೊ ಸ್ಟೇ ಆಕ್ಟಿವ್ ಅಂಡ್ ಸ್ಟೇ ಸ್ಮಾರ್ಟ್. ಫಾಲೋ ಫಾರ್ more information. Stay fit from Alan Physique. Bye bye.